ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ತುಂಬಾ ಕ್ರಿಸ್ಪಿ ಆಗಿರುವಂತಹ ದೋಸೆನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ದೋಸೆ ಹಿಟ್ಟು ತುಂಬಾ ಉಬ್ಬಿ ಬರಬೇಕಾದ್ರೆ ಏನು ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ. ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಬೌಲ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ಅದಕ್ಕನುಗುಣವಾಗಿ ನೀವು ಅಕ್ಕಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಆ ನಂತರ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನ್ ಆಗುವಷ್ಟು ತೊಗರಿಬೇಳೆ ಮತ್ತು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ದೋಸೆನೂ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. 1 ಹಿಡಿಯಷ್ಟು ಅವಲಕ್ಕಿನೂ ಕೂಡ ಹಾಕ್ಕೊಳ್ಳೋಣ. ಅವಲಕ್ಕಿ ಹಾಕಿದ ನಂತರ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2 ಸಲ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ದೋಸೆ ಹಿಟ್ಟು ಪೂರಿ ರೀತಿಯಾಗಿ ಉಬ್ಬಿ ಬರಬೇಕಾದ್ರೆ ಕಡಲೆಬೇಳೆಯನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಅದು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸೂಪರಾಗಿ ಬರುತ್ತೆ ಹಿಟ್ಟು ಕೂಡ, ಮತ್ತು ದೋಸೆನೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಒಂದು ಸಲ ವಾಶ್ ಮಾಡಿಕೊಂಡು ಮತ್ತೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ನೀರು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನೀರನ್ನು ಹಾಕ್ಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 8 ಗಂಟೆಗಳವರೆಗೆ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗುತ್ತೆ. 8 ಗಂಟೆ ಆದ ನಂತರ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾದಷ್ಟು ಅಕ್ಕಿನ ಹಾಕ್ಕೊಂಡು ಅದಕ್ಕನುಗುಣವಾಗಿ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ಸಾಫ್ಟ್ ಆಗುವವರೆಗೂ ರುಬ್ಕೊಳ್ಬೇಕಾಗುತ್ತೆ. ರುಬ್ಕೊಂಡಿರುವಂತಹ ದೋಸೆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಬಿಡೋಣ. ಮತ್ತು ಅದೇ ಮಿಕ್ಸಿ ಜಾರ್ಗೆ ಇನ್ನೊಂದಿಷ್ಟು ಅಕ್ಕಿನ ಹಾಕ್ಕೊಳ್ಳಿ. ಮತ್ತು ಅದಕ್ಕನುಗುಣವಾಗಿ ನೀರನ್ನು ಹಾಕ್ಕೊಂಡು ನೀವು ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಅಕ್ಕಿ ಖಾಲಿ ಆಗುವವರೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರಬೇಕಾದ್ರೆ ನಾವು ಮಾಡ್ಕೊಂಡಿರುವಂಥ ಪ್ರೊಸೆಸ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಕರೆಕ್ಟಾಗಿ ಎಲ್ಲ ಸಾಮಗ್ರಿಗಳು ಹಾಕೊಂಡ್ವಿ ಅಂತಂದರೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ಎಷ್ಟು ಬೇಕಾದಷ್ಟು ಅಕ್ಕಿನ ತೆಗೆದುಕೊಳ್ಳಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ. ಆವಾಗ ಹಿಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆನೂ ಕೂಡ ಕ್ರಿಸ್ಪಿಯಾಗಿಯೂ ಬರುತ್ತೆ. ನೋಡಿ, ರುಬ್ಬಿಟ್ಕೊಂಡಿರುವಂಥ ದೋಸೆ ಹಿಟ್ಟನ್ನು ಮತ್ತು ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಇದೇ ರೀತಿಯಾಗಿ ಮಾಡ್ಕೊಂಡು ನಂತರ ನಾವು 1 ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಹಿಟ್ಟು ಒಂದೇ ಹದದಲ್ಲಿ ಇರಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಹಾಗೆ ಇಟ್ಕೊಂಡ್ಬಿಡಿ. ನೋಡಿ, ಇವಾಗ ದೋಸೆ ಹಿಟ್ಟು ಎಷ್ಟಿದೆ ಅಂತ ಅರ್ಧ ಬೌಲಷ್ಟು ಇದೆ. ನೋಡಿ, ಬೆಳಗ್ಗೆ ಆದ ನಂತರ ಪೂರ್ತಿಯಾಗಿ ಉಬ್ಬಿ ಬಂದಿತ್ತು, ಮೇಲ್ಗಡೆನೂ ಕೂಡ ನಿಂತಿತ್ತು. ನಾವು ಮೊದಲಿಗೆ ಹಾಕ್ಕೊಳ್ಳುವಾಗ ಪೂರ್ತಿಯಾಗಿ ಅರ್ಧ ಇತ್ತು. ಆ ನಂತರ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಮೇಲ್ಗಡೆನೂ ಕೂಡ ಪೂರ್ತಿಯಾಗಿ ಉಬ್ಬಿ ಬಂದಿದೆ. ಇನ್ನೊಂದು ಸ್ವಲ್ಪ ಕೆಳಗಡೆ ಬೀಳೋದಷ್ಟೇ ಬಾಕಿ ಇತ್ತು. ಅಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತಲೇ ಹೇಳ್ಬೋದು ದೋಸೆದ ಹಿಟ್ಟು. ಈ ರೀತಿಯಾಗಿ ಉಬ್ಬಿ ಬರಬೇಕು ಅಂತಂದರೆ ಕರೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಹಾಕ್ಕೊಳ್ಳಿ. ಆವಾಗ ದೋಸೆದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಇವಾಗ ನಾನು ಎಷ್ಟು ದೋಸೆ ಮಾಡ್ಕೊಳ್ತೀನಿ ಅಷ್ಟು ಪ್ರಮಾಣದಷ್ಟು ದೋಸೆದ ಹಿಟ್ಟನ್ನು ಇಟ್ಕೊಂಡು ಮಿಕ್ಕಿರುವಂಥ ಹಿಟ್ಟನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಸೋಡಾ ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನಾನು ಎಷ್ಟು ದೋಸೆ ಮಾಡ್ಕೊಳ್ತೀನೋ ಅದಕ್ಕೆ ಮಾತ್ರ ಉಪ್ಪು ಮತ್ತು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ ಒಂದು ಚಿಟಿಕೆಯಷ್ಟು ಮಾತ್ರ ಸೋಡಾವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ದೋಸೆ ಹಾಕ್ಕೊಳ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆನೂ ಕೂಡ ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಒಂದು ಸಲ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ರೀತಿ ಅಂದರೆ ಈ ಹದದಲ್ಲಿರಬೇಕು ದೋಸೆದ ಹಿಟ್ಟು. ಕರೆಕ್ಟಾಗಿ ದೋಸೆದ ಹಿಟ್ಟು ರೆಡಿ ಆಗಿಬಿಡ್ತು. ಹಾಗೆ ಈ ಕಡೆ ದೋಸೆ ತವನ್ನು ಕೂಡ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ದೋಸೆ ತವ ಬಿಸಿ ಆದ ನಂತರ ಒಂದು 2 ಸೌಟ ಆಗುವಷ್ಟು ದೋಸೆದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅಗಲವಾಗಿ ಮಾಡಿಕೊಂಡು ಎರಡೂ ಕಡೆಯೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ದೋಸೆದ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಅಂತ. ಕರೆಕ್ಟಾಗಿ ಇವೆರಡು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ತೊಗರಿಬೇಳೆ ಮತ್ತು ಕಡಲೆಬೇಳೆ ಇವೆರಡೂ ಇಂಗ್ರೀಡಿಯೆಂಟ್ಸ್ ಮಾತ್ರ ತಪ್ಪದೇ ಹಾಕ್ಕೊಳ್ಬೇಕು. ದೋಸೆದ ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಮೇಲ್ಗಡೆ ಶೇಂಗಾ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಶೇಂಗಾದ ಹಿಂಡಿ ಏನಿರುತ್ತಲ್ವ ಅದನ್ನು ಒಂದು ಸ್ವಲ್ಪದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಕಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಕ್ಕೊಂಡ್ರಿ ಅಂತಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ದೋಸೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಮಡಿಸ್ಕೊಳ್ತಾ ಇದ್ದೀನಿ. ಸೂಪರಾಗಿ ಕ್ರಿಸ್ಪಿಯಾಗಿ ದೋಸೆ ಬಂದಿತ್ತಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ದೋಸೆ. ನೋಡಿ, ಈ ರೀತಿಯಾಗಿ ಮಡಿಸ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಸೂಪರಾಗಿ ರೆಡಿಯಾಗಿಬಿಡ್ತು.
ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ದೋಸೆನೋ ಅನ್ನೋದನ್ನು ನೋಡ್ಕೊಂಡ್ರಲ್ವಾ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ, ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ತವಾ ಬಿಸಿಯಾದ ನಂತರ 1-2 ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅಗಲವಾಗಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಬೇಯ್ದ ನಂತರ ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಇದಕ್ಕೆ ನಾವು ಶೇಂಗಾದ ಹಿಂಡಿ ಏನಿರುತ್ತಲ್ವ ಅದನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಮೇಲ್ಗಡೆ ಹಾಕ್ಕೊಂಡು ಎಲ್ಲ ಕಡೆಯೂ ಕೂಡ ಸವರ್ಕೊಂಡು ಬಿಡೋಣ. ದೋಸೆನ ನೀವು ಕೊಬ್ಬರಿ ಚಟ್ನಿ, ಪಟಾಟೊ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ರಿ ಬಿಸಿ ಬಿಸಿಯಾಗಿರುವಂಥ ಕ್ರಿಸ್ಪಿ ಆಗಿರುವಂತಹ ದೋಸೆ ರೆಡಿಯಾಗಿಬಿಡ್ತು. ನೀವು ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿರುವಂತಹ ದೋಸೆ ತಿಂದು ನೋಡಿ, ಹೋಟೆಲ್ಗಿಂತಲೂ ಕೂಡ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಸೂಪರ್ ಆಗಿರುವಂತಹ ಬಿಸಿ ಬಿಸಿಯಾಗಿರುವಂತಹ ಹೋಟೆಲಲ್ಲಿ ಸರ್ವ್ ಮಾಡುವಂತಹ ದೋಸೆ ಮನೆಯಲ್ಲೇ ರೆಡಿಯಾಗಿಬಿಡ್ತು. ಇದನ್ನು ನೀವು ಪಟಾಟೊ ಪಲ್ಯ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಹೋಟೆಲಲ್ಲಿರುವಂತಹ ದೋಸೆನೇ ನೆನಪಾಗಿಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುವಂತಹ ದೋಸೆ. ಮತ್ತು ಹಿಟ್ಟು ಕೂಡ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಮತ್ತು ಇನ್ನೇಕೆ ತಡ ಮಾಡ್ಕೊಳ್ತೀರಾ, ಅದೇ ರೀತಿಯಾಗಿ ಹಿಟ್ಟು ಉಬ್ಬಿ ಬರುವ ಹಾಗೆ ಮತ್ತು ದೋಸೆನೂ ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರೋ ಹಾಗೆ ಮಾಡ್ಕೊಳ್ಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದ ನಂತರ ಖಂಡಿತವಾಗ್ಲೂ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡ್ತಾ ಇರಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ವಿಡಿಯೋ ಒಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬೈ. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.